ನನ್ನ ಮಗನೇ, ಯೇಸು ಕ್ರಿಸ್ತನ ಕೃಪೆಯಿಂದ ಬಲವನ್ನು ಹೊಂದು. ಯೇಸು ಕ್ರಿಸ್ತ ಕೃಪೆಯಿಂದ ಬಲವನ್ನು ಹೊಂದಬೇಕು. ಯೇಸು ಕ್ರಿಸ್ತನ ಕೃಪೆಯಿಂದ ಬಲವನ್ನು ಹೊಂದಬೇಕು. ನಿಯಮ ಪ್ರಕಾರ ಹೋರಾಡಬೇಕು, ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಸಾಮರ್ಥ್ಯ ಬೇಕು, ಶಕ್ತಿ ಬೇಕು ನಮಗೆ. ಹೇಗೆ ಆತ್ಮಸ್ವರೂಪಿಯಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಸಂಚರಿಸುತ್ತಾ ಇದ್ದಾನೆ. ಈ ಯುದ್ಧವು ನಿಯಮ ಪ್ರಕಾರವಾಗಿ ನಾವು ಹೋರಾಡಲಿ ಇದ್ದರೆ ನೋಡ್ರಿ, ವ್ಯವಸಾಯ ಮಾಡೋನು ನೋಡ್ರಿ ಹೆಂಗೆ ಅಂದರೆ ಫಲವನ್ನು 40 ಶೀಲ ಬೆಳೆಸುತ್ತೇನೆ. ಆ 40 ಶೀಲ ಬೆಳೆಸಬೇಕು ಅಂದರೆ ಹುಳುಗಳು, ಕೆಂಪು ಹುಳುಗಳು ಆ ಹೊಲದಲ್ಲಿ, ವ್ಯವಸಾಯದಲ್ಲಿ ಅದು ಫಲವನ್ನು ಕೊಡಬೇಕು ಅಂದರೆ ಅದಕ್ಕೆ ಎಷ್ಟು ಯಜಮಾನನು ನೋಡ್ಕೊಳ್ತಾನೆ ನೋಡ್ರಿ. ಫಲ ಕೊಡಬೇಕು ಅಂದರೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸದಿಂದ ಒಳ್ಳೆ ಕೆಲಸ ಮಾಡಿದರೆ ತಾನೇ ದೇವರು ನಮ್ಮನ್ನು ಕೆಲಸಕ್ಕೆ ಇಟ್ಟುಕೊಂಡಾಗ ಶ್ರಮ ಬರುತ್ತೆ, ಕಷ್ಟ ಬರುತ್ತೆ, ಬಾಧೆ ಬರುತ್ತೆ. ಎಲ್ಲ ವಿಷಯದಲ್ಲಿ ನಮಗೆ ಸಮಾಧಾನ ಕೊಡ್ತಾನೆ. ಎಲ್ಲ ವಿಷಯದಲ್ಲಿ ನಮಗೆ ಸಮಾಧಾನ ಕೊಟ್ಟು ನಿಯಮ ಪ್ರಕಾರ ಹೋರಾಡದೇ ಇದ್ದರೆ 40 ಚೀಲ ಇನ್ನೊಬ್ಬನು ಬೆಳೆಸ್ಬಿಡ್ತಾನೆ ಅಷ್ಟೇ. ಏಕೆಂದರೆ ಹಾಗೆ ನಾವು ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕುತ್ತಾ ಇರುವಾಗ ದೇವರು ಆತ್ಮಸ್ವರೂಪಿಯಾಗಿ ನಮ್ಮ ಕೆಲಸ ಮಾಡ್ತಾರೆ. ಸುವಾರ್ತೆ ನಡೆಸುವಾಗ, ಸುವಾರ್ತೆ ವಿಷಯದಲ್ಲಿ ನಮಗೆ ದೇವರು ನಿಯಮ ಕೊಟ್ಟಿದ್ದಾನೆ ನೋಡ್ರಿ. ಆ ಸುವಾರ್ತೆ ವಿಷಯದಲ್ಲಿ ಬಂಧಿಸದ ಹಾಗೆ ಶ್ರಮೆ ಪಡಬೇಕು. ವಾಕ್ಯವು ಬಂದಿಯಾಗಿಲ್ಲ, ಆದರೆ ಪೌಲನು ಬಂದಿಯಾಗಿ ಸೆರೆಯಲ್ಲಿದ್ದಾನೆ. ಆದರೆ ವಾಕ್ಯವು ಸೆರೆಯಲ್ಲಿಲ್ಲ. ಸೆರೆ ಅಂದರೆ ಜೇಲು. ಅಲ್ಲಿ ವಾಕ್ಯವು ಸ್ವಾತಂತ್ರ್ಯವಾಗಿದೆ. ಯಾಕೆಂದರೆ ಅದು ವಾಕ್ಯವು ಪಾಪವನ್ನು ನೋಡಿದರೆ ಅದಕ್ಕೆ ಆಗಲ್ಲ. ಅದು ಆತ್ಮದಿಂದ ಹೋರಾಡುತ್ತೆ, ನೀತಿಯನ್ನು ಕಂಡುಕೊಳ್ಳುತ್ತೆ. ನೀತಿಗೆ ದಾಸರು, ದೇವರಿಗೆ ದಾಸರು. ಈ ಶರೀರ ಅವಯವಗಳೆಲ್ಲ ಕೂಡ ನೀತಿಗೆ ದಾಸರು. ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳುವಂತಂದು ಮಾರ್ಕ್ ಸುವಾರ್ತೆ